ಅದು ಪರ್ಷಿಯನ್ ಗಲ್ಫ್ ಮಧ್ಯದಲ್ಲಿ ಇರುವ ಒಂದು ಸಣ್ಣ ದ್ವೀಪ. ಆದರೆ ಅದರ ಮೇಲೆ ನಿಂತಿರೋದು ಒಂದು ದೇಶದ ಆರ್ಥಿಕ ಶಕ್ತಿ. ಆ ದ್ವೀಪದ ಹೆಸರು. ಈ ದ್ವೀಪ ಯಾಕೆ ಇಷ್ಟು ಮುಖ್ಯ ಅಂದರೆ, ಇಲ್ಲಿ ದೊಡ್ಡ ಆಯಿಲ್ ಸ್ಟೋರೇಜ್ ಟ್ಯಾಂಕ್ಸ್ಗಳಿವೆ. ಸೂಪರ್ ಟ್ಯಾಂಕರ್ ಹಡಗುಗಳು ನಿಲ್ಲೋದು ಸಾಧ್ಯವಾಗೋ ಡೀಪ್ ಸೀ ಪೋರ್ಟ್ ಕೂಡ ಇಲ್ಲೇ ಇದೆ. ಅದರ ಅರ್ಥ, ಈ ದ್ವೀಪ ಹಾನಿಯಾದರೆ ಇರಾನ್ ಆರ್ಥಿಕತೆಗೂ ದೊಡ್ಡ ಹೊಡೆತ ಬೀಳುತ್ತೆ. ಈ ದಾಳಿಯ ನಂತರ ಇರಾನ್ ಕೂಡ ಎಚ್ಚರಿಕೆ ನೀಡಿದೆ. ಅಮೆರಿಕ ಮಿತ್ರ ರಾಷ್ಟ್ರಗಳ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಪ್ರತಿದಾಳಿ ಮಾಡಬಹುದು ಅಂತ ಹೇಳಿದೆ. ಇದರ ಜೊತೆಗೆ ಹರ್ಮುಜ್ ಸಮುದ್ರ ಮಾರ್ಗದ ಮೇಲೆ ಕೂಡ ಒತ್ತಡ ಹೆಚ್ಚಾಗಿದೆ. ಜಗತ್ತಿನ ಸುಮಾರು 20% ತೈಲ ಇದೇ ಮಾರ್ಗದಿಂದ ಹಾದು ಹೋಗುತ್ತೆ. ಈ ಘಟನೆ ಯುದ್ಧ ಮಾತ್ರ ಅಲ್ಲ, ಇದು ಜಾಗತಿಕ ಎಕಾನಮಿ ಮೇಲೆ ಪರಿಣಾಮ ಬೀರುವಂತಹ ಒಂದು ಸಂಕಟ. ತೈಲ ಬೆಲೆ ಏರ್ಬಹುದು, ಜಾಗತಿಕ ಸಪ್ಲೈ ಚೈನ್ ಡಿಸ್ಟರ್ಬ್ ಕೂಡ ಆಗ್ಬಹುದು. ಒಂದು ಸಣ್ಣ ದ್ವೀಪ, ಆದರೆ ಅದಕ್ಕಾಗಿ ದೊಡ್ಡ ದೇಶಗಳು ಯುದ್ಧಕ್ಕೆ ಸಿದ್ಧವಾಗಿವೆ. ಕಾರ್ಕ್ ಐಲ್ಯಾಂಡ್ ಕತೆ ಇನ್ನೂ ಮುಗುದಿಲ್ಲ. ಇದು ಕೇವಲ ಆರಂಭ ಮಾತ್ರ.